11th ನಾವು ಕನ್ಸಲ್ಟ್ ಮಾಡಿದಾಗ ನನಗೆ ಬ್ಲಡ್ ಎಲ್ಲ ಚೆಕಪ್ ಮಾಡಿ ಅವ್ರು ಹೇಳಿದ್ರು, ಇಲ್ಲ ಟೈಫಾಯ್ಡ್ ತುಂಬ ಸೀವಿಯರ್ ಆಗಿದೆ. 2 ತಿಂಗಳು ನಂಗೆ ಬೆಂಗಳೂರಿಗೆ ವಾಪಸ್ ಬರೋಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಗೋಯ್ತು. ಅಯ್ಯೋ 2.5 ತಿಂಗಳು ನಾನು ಅಲ್ದು ಆ ಟೈಮಲ್ಲಿ ನನಗೆ ನನ್ನ ತಮ್ಮಂದರು ಅಂತ ಹೇಳಿದ್ನಲ್ಲ, ನನ್ನ ಕೀರ್ತನ್ ಆಗಿರಬಹುದು, ನನ್ನ ಮುದ್ದ ಅಂತ ಹೇಳ್ತೀನಿ, ಯತಿ, ನನ್ನ ಬಂಗಾರು ಅಂತ ಕರಿತೀನಿ, ನನ್ನ ಶಶಿ, ಶೋ, ಅವರೆಲ್ಲ ನನಗೆ ಎಷ್ಟು ಇದಂತ ಹೇಳಿದ್ರೆ, ಅವ್ರು ಕಾಲೇಜಲ್ಲಿದ್ದರು, ಇನ್ನು ಕಾಲೇಜ್ ಓದ್ತಾ ಇದ್ರು, ನಾನು ಕೆಲಸ ಹುಡುಕ್ತಿದ್ನಲ್ಲ, ನನಗೆ ಅವ್ರೇನಾದರೂ ಈ ಪೇಪರಲ್ಲಿ ಹಣ್ಣಿಗೆ ಮಾಡಕ್ಕೆ ಹಣ್ಣು ಮಾರೋದಕ್ಕೆ ಪೇಪರ್ ಪಾಕೆಟ್ ಮಾಡ್ಕೊಡ್ತಾರಲ್ಲ, ಅದನ್ನು ಮಾರಿ ದುಡ್ಡು ಮಾಡಿಬಿಟ್ಟು ನನಗೆ ಕೊಡೋರು ದುಡ್ಡನ್ನ. ಮತ್ತು ಅವರೆಲ್ಲ ನಾನು ಒಡ ಹುಟ್ಟಿದ ತಮ್ಮಂದ್ರೆ ಹಾಕಿರಲಿಲ್ಲ, ಕಾಲೇಜಲ್ಲಿ ಜೂನಿಯರ್ಸ್ ಆಗಿದ್ರು ಅವರು. ಸೊ ಓಕೆನಾ, ಅವ್ರು ನನಗೆ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ನನಗೆ ದುಡ್ಡು ಕೊಡೋರು. ಇವಾಗ ಅಲ್ಲಿಂದ ಹೋಗು, ಇಲ್ಲಿಂದ ಹೋಗು ಅಂತ. ಬೆಂಗಳೂರು ಹೊಸ್ದಾಗಿ ಬಂದಾಗ ನೋಡಿ, ನಾವು ಬಸ್ಸಲ್ಲಿ ಓಡಾಡ್ತೀವಿ. ಆವಾಗ ನನಗೆ ಇವಾಗ ಅನಿಸುತ್ತೆ, ನನಗೆ ಅವಾಗ ಕ್ಯಾಬೆಲ್ಲ ಬುಕ್ ಮಾಡೋದು ಗೊತ್ತಿದ್ದಿದ್ರೆ, ಇವತ್ತಿಗೆಲ್ಲ ಆ್ಯಪ್ಸ್ ಇದೆ, ಅದನ್ನು ಬುಕ್ ಮಾಡ್ಕೊಂಡು ಹೋಗಂಗೆ ಗೊತ್ತಿದ್ದಿದ್ರೆ ನಾನು ಯಾರ ಮೇಲೂ ಡಿಪೆಂಡ್ ಆಗ್ತಿರ್ಲಿಲ್ಲ ಅಂತ. ಅಲ್ಲಿ ಟೈಫಾಯ್ಡ್ ಅಂತ ಊರಿಗೆ ಹೋದೆ. ಸೊ ಅಲ್ಲಿ ನನಗೆ ಪ್ರತಿದಿನವೂ ಒಂಥರ, ನಮ್ಮ ಅಪ್ಪ ಅಮ್ಮ ಏನು ನನಗೆ ಹೋಗಿ ಟೈಫಾಯ್ಡ್ ಬರ್ಸ್ಕೊಂಡು ಆ ಥರ ಏನೂ ಟ್ರೀಟ್ ಮಾಡಿಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾವು ಅಮ್ಮ ಹೆಂಗೆ ಅಂದರೆ, ಅವ್ರ ಕಣ್ಣಿಗೆ ನಾನು ಯಾವತ್ತೂ ತುಂಬ ಸಿಟ್ಟಿನವಳ ಥರ ಕಾಣಿಸ್ತೀನಿ. ನನ್ನ ಹತ್ರ ಒಂದು ಪರ್ಸಲ್ಲಿ ಮೊನ್ನೆ ಮೊನ್ನೆ ಮನೆಗೆ ಹೋದಾಗ ಒಂದು 15 ದಿನದ ಕೆಳಗಡೆ ಒಂದು ನೋಟ್ ಸಿಕ್ತು. ಪ್ರೀತಿಯ ಮಗಳಿಗೆ ನಿಮ್ಮ ತಾಯಿ ಮಾಡುವ ನಮಸ್ಕಾರಗಳು. ಮಗಳೇ, ಕುಟುಂಬ ಎಲ್ಲದಕ್ಕಿಂತ ದೊಡ್ಡದು. ಯಾವತ್ತೂ ಜೀವನದಲ್ಲಿ ಹಣ ಆಸ್ತಿಯನ್ನು ಸಂಪಾದಿಸಬಹುದು, ತಂದೆ ತಾಯಿಯನ್ನು ಸಂಪಾದಿಸೋದಕ್ಕೆ ಆಗೋದಿಲ್ಲ. ಕೋಪದಿಂದ ಏನನ್ನು ಗೆಲ್ಲಲಾಗೋದಿಲ್ಲ, ಸಿಟ್ಟನ್ನು ಕಡಿಮೆ ಮಾಡ್ಕೊ ಅಂತ ನಮ್ಮಮ್ಮ ಬರೆದು ಎಲ್ಲೋ ಇಟ್ಟಿರೋದು. ನನ್ನ ತಂಗಿ ಅದನ್ನು ನೋಡಿ ತುಂಬ ನಗಾಡ್ತಾ ಇದ್ಲು. ಸೊ ಅದನ್ನು ತೊಗೊಂಡೆ. ನಮ್ಮಮ್ಮ ಅದನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಅದನ್ನ ನಾನು ನಮ್ಮಮ್ಮ ಇರಲಿ ಅಂತ ಹೇಳ್ಬಿಟ್ಟು ಅದನ್ನ ಫೋಲ್ಡ್ ಮಾಡಿಬಿಟ್ಟು ಪರ್ಸಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೂ ಇದೆ. ಸೊ ನಮ್ಮಮ್ಮಂಗೆ ಯಾವಾಗಲೂ ಸಿಟ್ಟು ಅಂತ ಅನ್ಸೋದು. ಆ ಟೈಫಾಯ್ಡಲ್ಲಿ ನನಗೇನು ಬೇಜಾರಂದರೆ, ನಂಗೆ ಕೆಲಸ ಸಿಕ್ಕಿದೆ ಹೋಗಕ್ಕೆ ಬಿಡ್ತಿಲ್ವಲ್ಲ ಇವರು ಅಂತ ಹೇಳಿ ಬೇಜಾರಿತ್ತು. ಈ ಮಲೆನಾಡಲ್ಲಿ ಟೈಫಾಯ್ಡ್ ಬಂದರೆ ಈ ಪಪ್ಪಾಯ ಎಲೆ ರಸನ ರುಬ್ಬಿಟ್ಟು ಕೊಡೋದು. ಅದನ್ನು ಕುಡಿಯೋದಂದ್ರೆ ನನ್ನ ವಿಷನೇ ಅದು. ನಾನು ವಿಷ ಕುಡ್ದಿಲ್ಲ, ಬಟ್ ವಿಷ ಕಹಿ. ನಾನು ಆ ಗ್ಲಾಸ್ನೆಲ್ಲ ಗೋಡೆಗೆ ಚೆಲ್ಲಿ, ಆ ಥರದ್ದು ಒಂದು ಸಿಟ್ಟಿನ ಸ್ವಭಾವ. ಸೊ ಅದಾದಮೇಲೆ ನನಗೆ ಒಟ್ಟಿನಲ್ಲಿ ಆ ಕೆಲ್ಸಕ್ಕೆ ವಾಪಸ್ ಬರಬೇಕಂತ ತುಂಬ ಆಸೆ ಇತ್ತು. ಫೋನ್ ಮಾಡಿ ಕೇಳಿದೆ, ಇಲ್ಲ ಆ ಕೆಲ್ಸಕ್ಕೆ ಬೇರೆಯವ್ರನ್ನ ತೊಗೊಂಡಿದ್ದೀವಿ, ನೀವು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದು ಮತ್ತೆ ಹುಡುಕಾಟ ಸ್ಟಾರ್ಟ್ ಆಯಿತು. ನಮ್ಮೂರಲ್ಲಿ ಗಣೇಶಣ್ಣ ಅಂತ ಇದ್ರು, ಅವರು ಇಲ್ಲಿ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದರು. ಅವ್ರ ಸಹಾಯದಿಂದ ಯಾರ ರಿಲೇಟಿವ್ ಮನೆಗೆ ಹೋಗೋದು ಬೇಡಪ್ಪ, ಪಿ ಜಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಪಿ ಜಿಗೆ ಸೇರ್ಕೊಂಡ್ಬಿಟ್ಟೆ. ಪಿ ಜಿಗೆ ಬಂದು ನಾನು ಫಸ್ಟ್ ಒಂದು ನ್ಯೂಸ್ ಚಾನಲ್, ಅದು ಸ್ಟಾರ್ಟ್ ಆಗ್ತಾಯಿತ್ತು ನ್ಯೂಸ್ ಚಾನಲ್ಲು, KP ನಂಜುಂಡಿ ಅವರು ಸ್ಟಾರ್ಟ್ ಮಾಡ್ತಾಯಿದ್ರು. ಆ ನ್ಯೂಸ್ ಚಾನಲ್ ಹೋಗಿ ಇಂಟರ್ವ್ಯೂ ಕೊಟ್ಟೆ. ಅವರಿಗೆ ನನ್ನ ಬರವಣಿಗೆ ಎಲ್ಲ ಇಷ್ಟ ಆಯಿತು. ಫಸ್ಟಲ್ಲಿ ನಾನು ಕೆಲ್ಸಕ್ಕೆ ಸೇರಿಕೊಂಡೆ. ನನ್ನ ಆ ಫಸ್ಟ್ ಶಿವಪ್ರಸಾದ್ ಅಂತ ಇದ್ದರು, ಆಮೇಲೆ ನರೇಂದ್ರ ಮಡಿಕೇರಿ ಅಂತ ಇದ್ದರು, ಪ್ರಕಾಶ್ ಅಂತ ಇದ್ದರು, ಸನತ್ ಅಂತ ಇದ್ದರು. ಅವರೇ ನನಗೆ ಈ ಮಾಧ್ಯಮದ ಬರವಣಿಗೆಯ ಆಯಾಮ ತೋರಿಸ್ಕೊಟ್ಟಿದ್ದವರೇನೆ. ಇವಾಗ ನಾನು ತಪ್ಪಿಲ್ಲದೆ ಮಾಧ್ಯಮದ ಬರವಣಿಗೆ ನನಗೆ ಅಲ್ಲಿಂದ ಪ್ರಾರಂಭ ಆಯಿತು. ಆದರೆ ಅಲ್ಲಿ ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇದ್ದವ್ರು ಇದ್ದಿದ್ದರಿಂದ ಅವ್ರು ಹೇಳೋರು, ನಾವು ಹೊಸದಾಗಿ ಹೋಗಿ ನಾನು ಫಸ್ಟೆಲ್ಲ ಓದಿದ್ದು ಏನಂದರೆ, ತುಂಬ ಜನ ನೋಡಿದ್ದು ನ್ಯೂಸ್ ಚಾನಲಿಂದ ಬಂದರೆ, ಇವಾಗ ಶೀತಲ್ ಶೆಟ್ಟಿ ಅವರಾಗಿರಬಹುದು, ನಿರಂಜನ್ ದೇಶಪಾಂಡೆ ಅವರಾಗಿರಬಹುದು, ರೆಹಮಾನ್ ಅವರು ಕೂಡ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹೋದರು. ಸೊ ಅವ್ರನ್ನೆಲ್ಲ ನೋಡಿದಾಗ ಅವ್ರು ಹೆಂಗಂದರೆ, ಫಸ್ಟ್ ನ್ಯೂಸ್ ಚಾನಲಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಎಂಟರ್ಟೈನ್ಮೆಂಟ್ ಆ್ಯಂಕರ್ ಆದರು. ನಾನು ಹೋಗ್ಬಿಟ್ಟು ಇವಾಗೇನೋ ನಾನೊಂದು ರಜನಿ ಅವರೇ, ನಿಮ್ಮದು ಇವೆಂಟ್ ಕಂಪ್ನಿದೆ, ನಾನು ಆ್ಯಂಕರಿಂಗ್ ಮಾಡ್ತೀನಿ ಮೇಡಮ್ ಕೊಡಿ ಅಂದರೆ ನೀವು ಕೊಡಲ್ಲ ಅಲ್ವಾ, ಆ ಥರ ನ್ಯೂಸ್ ಚಾನಲಿಂದ ಹೋದರೆ ನಮಗೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೂ ಲಾಂಚ್ ಆಗೋದು ಚಾನಲ್ಗೆ ಸೇರಿಕೊಂಡೆ. ತುಂಬ ಚೆನ್ನಾಗಿ ನಾನು ಚಿಟ್ ಎಲ್ಲ ಮಾಡಿ ವಿಚಾರದ್ದೆಲ್ಲ ಹೇಳ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಅಲ್ಲಿಯ ಒಂದು ವಾತಾವರಣಕ್ಕೆ ನನ್ನನ್ನು ಆ್ಯಂಕರ್ ಆಗಿಸ್ಬಾರ್ದು ಅನ್ನೋದಿತ್ತು ಅವ್ರಿಗೆ, ಯಾಕೋ ಗೊತ್ತಿಲ್ಲ ನನಗೆ. ಬಿಕಾಸ್ ಆಫ್ ಮೈ ಲುಕ್ಸ್ ಇರ್ಬೋದು, ನನ್ನ ಹೇರ್ ಸ್ವಲ್ಪ ಕರ್ಲ್ ಇತ್ತು ಅಥವಾ ಏನಂತ ಗೊತ್ತಿಲ್ಲ, ಅಥವಾ ನಾನು ಚೆನ್ನಾಗಿ ಬರಿತಿದ್ದೆ ಅಂತ ಅವರು ನನಗೆ ಕೊಡೋ ರೀಸನ್ ಏನಂದರೆ, ನೀನು ತುಂಬ ಚೆನ್ನಾಗಿ ಬರಿತೀಯಾ, ನಿನ್ನಂತ ಬರೆಯೋರು ತೆರೆ ಹಿಂದೆ ಇದ್ದರೆ ನೀವು ಚಾನಲ್ಗಳ ಎಡಿಟರ್ ಆಗೋದು, ಔಟ್ಪುಟ್ ಎಡಿಟರ್, ಇನ್ಪುಟ್ ಎಡಿಟರ್ ಆ ಥರ ಆಗಬಹುದು ಅಂತ ಅವ್ರು ಹೇಳ್ತಾಯಿದ್ರು. ಅವ್ರಿಗೆ ನನ್ನನ್ನು ಆ್ಯಂಕರ್ ಅಂತ ಒಂದು ಕನ್ಸಿಡರೇಷನ್ಗೆ ತಗೋತಾ ಇರಲಿಲ್ಲ. ನನಗೆ ಅದು ಮಾತ್ರ ತುಂಬ ಬೇಜಾರಾಗೋದು. ಆಮೇಲೆ ಅವ್ರು ಯಾರನ್ನೆಲ್ಲ ಆ್ಯಂಕರ್ ಅಂತ ಟ್ರೈನ್ ಮಾಡ್ತಾ ಇದ್ರಲ್ವಾ, ಅವ್ರು ಮಾತಾಡೋದು ನೋಡಿದಾಗ ನಾನು ಅನ್ಕೊಂಡೆ, ಈ ವಿಷಯ ನನಗೆ ಕೊಟ್ಟಿರೋ ನಾನು ಹೆಂಗಪ್ಪ ಮಾತಾಡ್ತಾ ಇದ್ದೆ ಅಂತ ಅನಿಸೋದು. ಆ್ಯಂಡ್ ನಾನು ನಿಮಗಿಂತ ಏನೋ ಚೆನ್ನಾಗಿ ಮಾಡ್ತಿದ್ದೀನಿ ಅಂದಾಗ ನನಗೆ ನಿಮ್ಮ ಬಗ್ಗೆ ಒಂದು ಹರ್ಷ ಇರಬೇಕು. ನಮ್ಮ ಆರತಿ ಮೇಡಮ್ ಅಂತವ್ರು ಹೇಳ್ತಿರ್ತಾರೆ, ಬದುಕಿನಲ್ಲಿ ನಮಗೆ ಯಾವುದಾದ್ರೂ ಒಂದು ವ್ಯಕ್ತಿ ಮೇಲೆ ಅಕಾರಣ ಪ್ರೀತಿ ಇಲ್ಲ ಅಕಾರಣ ದ್ವೇಷ ಇರುತ್ತಂತೆ ಅಲ್ವಾ.
ಅಲ್ಲಿರೋ ಬಹುತೇಕ ಮಂದಿ ನನ್ನ ಬಗ್ಗೆ ಒಂದು ಅಕಾರಣ ದ್ವೇಷ ಇತ್ತು. ಆ, ನಾನಾದ್ರೆ ನನ್ನ ನೆಕ್ಸ್ಟ್ ಯಾರು ಟ್ರೈನ್ ಆಗ್ತಿ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಹಿಂಗೆ ಮಾತಾಡಬೇಡಿ, ಹಿಂಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಇಲ್ಲಿ ಬೆಂಗಳೂರವ್ರು ಇದ್ರಲ್ವಾ, ನೀವು ಈ ಥರ ಮಾತಾಡಿ ಚೆನ್ನಾಗಿ, ನಾನು ಹಿಂಗೆ ಹೇಳ್ತಾ ಇದ್ದೆ. ಬಟ್ ನನ್ನ ಸುತ್ತ ಇರೋರಿಗೆ ನನ್ನ ಬಗ್ಗೆ ಒಂದು ಅಕಾರಣ ದ್ವೇಷ ಇತ್ತು. ಸೊ ಹಾಗಾಗಿ ಏನೇನೋ ಹೇಳೋದು ಮಾಡೋದು. ಇವು ನಿಮಗೆ ಗೊತ್ತಾ, ನಮ್ಗೆ ಅವಾಗ 10,000 ರೂಪಾಯಿ ನಮ್ಮದು ಸ್ಯಾಲ್ರಿ ಇತ್ತು ಪರ್ ಮಂತು. ಒಂದೆರಡು ನಿಮಿಷ ಲೇಟಾಗಿ ಪಂಚಾದ್ರೆ ಅದರಲ್ಲಿ ಒಂದು 500 ರೂಪಾಯಿನ 300 ರೂಪಾಯಿನ ಕಟ್ ಮಾಡ್ಕೊಳ್ಳೋರು. ಹಾಫ್ ಡೇದು ಒನ್ ಡೇದು ಕಟ್ ಮಾಡ್ಕೊಳ್ಳೋರು. ಜನಕ್ಕೆ ಹಿಂಗೆ ಅಂದರೆ ಅವ್ರು ನಮ್ಗೆ 10,000 ರೂಪಾಯಿ ಯಾರೋ ಮ್ಯಾನೇಜ್ಮೆಂಟವ್ರು 12,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರೋರು ಇವರಿಗೆ ಕ್ಲೋಸ್ ಆಗಿರೋರು, ಎಡಿಟೋರಿಯಲ್ ಟೀಮಿಗೆ ಕ್ಲೋಸ್ ಆಗಿರೋರು, ಅವ್ರಿಗೆ ಕೊಡಬೇಡಿ ನೀವು 10,000 ರೂಪಾಯಿಗೆ ಸಾಕು ಅಂತ ಹೇಳೋರು. ಇವತ್ತಿಗೆ ಅದೊಂದು ಇದೆ. ನಾನು ತುಂಬ ಜನ ಇವಾಗ ನಾನು ಮಾಡೋ ಆ್ಯಂಕರಿಂಗು ಬೇರೆಯವ್ರಿಗೆ ಪಾಸ್ ಮಾಡಿದಾಗ ನನಗೆ ಇವಾಗ ಏನೋ ಒಂದು ಹೇಳಿರ್ತಾರಲ್ಲ ಪೇಮೆಂಟು, ಅದನ್ನೇ ಅವ್ರಿಗೆ ಕೊಡಿ ಅಂತ ಹೇಳ್ತೀನಿ. ಇಲ್ಲ ತೀರಾ ಕಡಿಮೆ ಅಂದಾಗ ನಾನು ಹೇಳ್ತೀನಿ, ಯಾಕೆ ನನಗಿಷ್ಟು ಬಜೆಟ್ ನಾನು ಬಂದಿದ್ರೆ ಕೊಡ್ತಿದ್ರಲ್ವ, ಅವ್ರಿಗೆ ಕೊಡಿ ನೀವು ಅಂತ ಹೇಳ್ತೀವಿ. ಬಟ್ ನಮ್ಮ ಸುತ್ತಲಿರೋರಿಗೆ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ಒಂದು ಅಕಾರಣ ದ್ವೇಷ ಇತ್ತು. ಸೊ ಹಾಗಾಗಿ ನಾನೇನು ಮಾಡಿದ್ರು ಒಂದು ವಿರೋಧಾಭಾಸ ಇತ್ತು. ಅಯ್ಯೋ ಇವಳು ಹಿಂಗೆ ಮಾಡಬಾರ್ದಪ್ಪ, ಹಂಗೆ ಮಾಡಬಾರ್ದಂತಿತ್ತು. ಆಮೇಲೆ ಕಷ್ಟ ಅಲ್ಲ ಸ್ನೇಹ. ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಅಲ್ಲಿಂದ ಬಂದಾಗ ಫಸ್ಟ್ ಆಫ್ ಆಲ್ ನಾವು ಇಲ್ಲಿರೋರು ನಿಮ್ಮನ್ನ ಎಷ್ಟೋ ಚೆನ್ನಾಗಿ ಸ್ವೀಕರಿಸ್ಕೊಂಡು ಆ್ಯಕ್ಚುಲಿ ಅದನ್ನ ಈಸಿ ಮಾಡಿಕೊಡ್ಬೇಕು. ಬಟ್ ಇಲ್ಲಿರೋ ಕಾಂಪಿಟೇಷನಲ್ಲಿ ಆ ಥರ ಒಂದು ಮನೋಭಾವ ಇರ್ಬೇಕಾದ್ರೆ ಎಷ್ಟು ಹಿಂಸೆ ಆಗಿರ್ಬೋದಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಅದು. ನನಗೆ ಡೈಲಿ ನಾನು ನನ್ನ ತಮ್ಮನ ಹತ್ರ ಹೇಳ್ತಿದ್ದೆ, ಯತಿ ಹತ್ರ, ನನಗೆ ಹಿಂಗಾಯ್ತು, ಇವ್ರು ಹಿಂಗೆ ಟಾರ್ಗೆಟ್ ಮಾಡಿದ್ರು, ಇವ್ರು ಈ ಥರ ಬೈದ್ರು, ಹಿಂಗಂದ್ರು. ಮತ್ತೆ ಸುಮ್ಮನೆ ಹೇಳ್ಕೊಳಕ್ಕೂ ಆಗಲ್ಲ, ಯಾಕಂತಂದ್ರೆ ನೀವು ಹಾ ಸ್ವತಃ ನೀವು ಆಗ್ಬೇಕು ಅಂತ ನೀವು ಮನೆಯಿಂದ ಹೌದು. ಬಂದಿರೋದು. ನಾನು ಮನೇಲಿ ಯಾವತ್ತೂ ಹೇಳಿಲ್ಲ ಇದನ್ನ. ನಾನು ಇವತ್ತು ಹೇಳ್ತಾ ಇರೋದು, ನನ್ನ ತಮ್ಮಂದ್ರಿಗೆ ಹೇಳ್ತಾ ಇದ್ದೆ, ಇವ್ರು ಹಿಂಗೆ ನಂಗೆ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ನೀವು ನೋಡಿ, 10,000 ರೂಪಾಯಿ ಸಂಬಳ ಬರ್ತಿದೆ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ 7 ಗಂಟೆ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡ್ತಾ ಇದ್ವಿ, ಕಲಿಕೆ ಅಂತ ಹೇಳಿ ಕಲಿತಿದ್ವಿ. ಆವಾಗಲೇ ನಮ್ಮನ್ನ ಹಿಂಗೆ ವಿಶೇಷವಾಗಿ ಏನೋ ಟಾರ್ಗೆಟ್ ಮಾಡೋದು, ನೀವೇನು ಹಿಂಗೆ ಮಾಡ್ತೀರಾ, ಈ ಥರ ಬರೀತೀರಾ, ಅದು ನಾವೇನು ಟ್ಯಾಲೆಂಟ್ ಇದ್ದಾಗ. ಟ್ಯಾಲೆಂಟ್ ಇದ್ದಾಗ. ಇಲ್ಲದೆ ಇದ್ದಾಗ ಅಂತಂದ್ರೆ ಹಾ ಏನೋ ಒಪ್ಕೊಳ್ಳೋಣ. ಆಮೇಲೆ ಯಾರೆಲ್ಲ ನನ್ನ ವರ್ಗದಲ್ಲಿ ನನ್ನ ಫ್ರೆಂಡ್ಸ್ ಅಂತ ಗುರ್ತಿಸ್ಕೊಂಡಿರೋರು, ಕ್ರಮೇಣ ಅವ್ರ ಪರವಾಗ್ತಾ ಇದ್ರು. ಅವರು ಹ್ಮ್. ಅವ್ರ ಪರವಾಗಿ ನನ್ನ ಬಗ್ಗೆನೇ ಏನೋ ಇಲ್ದೇ ಇರೋದು ಹೇಳ್ಕೊಡೋದು, ಆ ಥರದ್ದೆಲ್ಲ ಆಗ್ತಾಯಿತ್ತು. ಆ ಟೈಮಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ಸ್ ಆಗಿ ಪ್ರಶಾಂತ್ ಅಂತ ಇದ್ರು, ಸಾಗರ್ ಅಂತ ಇದ್ರು, ಸಾಗರ್ ಸಿದ್ದು, ಆ್ಯಂಡ್ ಹರ್ಷಿತಾ ನನ್ನ ಫ್ರೆಂಡ್ ಆಗಿದ್ಲು. ಇವರೆಲ್ಲ ನನಗೆ ಒಂದು ಮಾರಲ್ ಸಪೋರ್ಟ್ ಕೊಡ್ತಾಯಿದ್ರು. ಆಮೇಲೆ ಎಷ್ಟೋ ಕಷ್ಟ ಸನ್ನಿವೇಶ ಬಂದಾಗ ನಾನು, ಇಲ್ಲ ನೀನೇನಂತ ನನಗೆ ಗೊತ್ತಲ್ವಾ, ನಮಗೆ ಗೊತ್ತಲ್ವಾ ಅಂತ ಹೇಳ್ಬಿಟ್ಟು ನನಗೆ ಸಮಾಧಾನ ಮಾಡೋರು. ತುಂಬ ಇವತ್ತಿಗೂ ಕೂಡ ಆ ಈಗ ವರ್ಕಿಂಗ್ ನೆನೆಸ್ಕೊಂಡ್ರೆ ನಿಮಗೆ ಅನ್ಸತ್ತಾ ಇದು ಮೇ ಬಿ ಬಿಕಾಸ್ ಬೇರೆಯವ್ರ ಇನ್ಸೆಕ್ಯೂರಿಟಿಗೋಸ್ಕರ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರು ಬೇರೆಯವ್ರ ಅಂತ? ಇನ್ಸೆಕ್ಯೂರಿಟಿಗೋಸ್ಕರ ನಾನು ಟಾರ್ಗೆಟ್ ಮಾಡ್ತಿರೋದು 100% ಅನಿಸ್ತಿದೆ. ಪಾಪ ಅವ್ರು ಯಾರೆಲ್ಲ ಟಾರ್ಗೆಟ್ ಮಾಡಿದ್ರು ಅಂಥವ್ರು ಕೆಲವರು ಇವಾಗ ಮೀಡಿಯಾದಲ್ಲೇ ಇಲ್ಲ. ಆ್ಯಂಡ್ ಯಾರೆಲ್ಲ ಟಾರ್ಗೆಟ್ ಮಾಡಿದ್ರು ಕೆಲವರು ಆಸುಪಾಸಿನ ಸಂಬಳದಲ್ಲೇ ಇದ್ದಾರೆ. ಇವಾಗ ನನಗೆ ಯಾರು 10,000 ರೂಪಾಯಿಗೆ ಮಾಡಿದ್ರು, ಇದರ ಒಂದು 15,000 ಒಂದು 20,000 ರೂಪಾಯಿಗೆ ಬಂದಿದ್ದಾರೆ ಬಿಟ್ರೆ, ತೀರಾ ನಾನು ದೊಡ್ಡದೇನೋ ಆದೇನೋ ಥರ ಆಗಿಲ್ಲ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಗೊತ್ತಾ, ಕುವೆಂಪು ಅವ್ರು ಹೇಳ್ತಾರೆ ನೋಡಿ, 100 ಸಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದಿದ್ದರೇನಂತೆ, ಸೋಲು ಗೆಲುವಿಗೆ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದು, ಬೀಳದವನು ಎಂದಿಗೂ ಮೇಲೆದ್ದವನಲ್ಲ ಅಂತ. ನನ್ನ ಸೋಲೆ ನನಗೆ ಆ ಪಾಠ ಕಲಿಸಿದ್ದು. ಅಂದರೆ ನನ್ನ ಒಟ್ಟಿನಲ್ಲಿ ಅವ್ರು ನೀನು ಇದಾಗಬಾರ್ದು ಅಂತ ನನಗೇನು ಟ್ರೈ ಮಾಡ್ತಿದ್ರಲ್ಲ, ಅದು ನನ್ನಲ್ಲಿ ಕಿಚ್ಚು ತುಂಬ ಜಾಸ್ತಿ ಮಾಡಿತ್ತು. ಅದಾದಮೇಲೆ ನನಗೆ ಆ ಚಾನಲ್ಲು ಲಾಂಚ್ ಆಗೋ ಪರಿಸ್ಥಿತಿಯಲ್ಲಿ ಏನೋ ಒಂದಷ್ಟು ವಿಚಾರಗಳಿಂದ ನಾನು ಆ ಚಾನಲ್ ಬಿಡಬೇಕಾಗಿ ಬಂತು. ಲಾಂಚ್ ಡೇ ಏಪ್ರಿಲ್ 11 ಏಪ್ರಿಲ್ 12ಕ್ಕೆ ನಾನು ಚಾನಲ್ ಬಿಟ್ಟೆ. ಏನೋ ಆ ಚಾನಲ್ಲಿನ ಮ್ಯಾನೇಜ್ಮೆಂಟು ಹಾಗೂ ಬೇರೆ ಎಂಪ್ಲಾಯೀಸ್ಗಳನ್ನ ನಡುವಿನ ಇದರಲ್ಲಿ ಸೊ ನಮ್ಮನ್ನು ಟಾರ್ಗೆಟ್ ಮಾಡಬೇಕಾಗಿ ಬಂತು. ಸೊ ನಾನಾಗೆ ಅಲ್ಲಿಂದ ಬಿಟ್ಟು ಬಂದೆ. ನಾನೇನೋ ಅವರು ಬಿಡಿಸಿದ್ರಂತಲ್ಲ, ಬಿಟ್ಟು ಬಂದೆ. ಆಗ ಮತ್ತೆ ಈ ಕೆಲಸದ ಅಲ್ದಾಟ ಸ್ಟಾರ್ಟ್ ಆಯಿತು ನೋಡಿ. ಮತ್ತೆ ಹುಡುಕ್ಬೇಕು ಕೆಲಸ ಅಂದಾಗ ತುಂಬ. ಬಟ್ ನನಗೆ ಲಾಂಚ್ ಆಗದ ಚಾನಲಲ್ಲಿ ಕೆಲಸ ಮಾಡಿದ್ರು, ನಾನು ತುಂಬ ಟ್ರೈಂಡಾಗಿ ಚಿಟ್ ಚಾಟ್ ಎಲ್ಲ ಕೊಡೋದು, ಇಂಟರ್ವ್ಯೂ ಮಾಡಿ ತೋರಿಸೋದೆಲ್ಲ ಇದ್ದಿದ್ದರಿಂದ ಡಾಕ್ಯುಮೆಂಟೆಡ್ ರೆಸ್ಯೂಮೆ ಇರದೇ ಹೋದರೂ ಕೂಡ ನಾಲೆಡ್ಜ್ ಇತ್ತು. ಅದನ್ನು ಒಪ್ಕೊಳ್ಳೋಕೆ ಜನಕ್ಕೆ ಇದು ಬೇಕಿತ್ತು. ಆ ಟೈಮಲ್ಲಿ ನಾನೊಂದು 2 ತಿಂಗಳ ಕೆಲಸ ಇಲ್ಲದೆ ಇದ್ದೆ. ಆವಾಗ ಇವತ್ತು ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ, ಒಂದು 2 ತಿಂಗಳು 3 ತಿಂಗಳು ಕೆಲಸ ಇಲ್ದೇ ಇದ್ದೆ. ನನ್ನ ರೂಮೇಟ್ ಅವಾಗ ಪ್ರಣೀತಾ ಅಂತ ಇದ್ದರು, ಪ್ರಣು ಅಂತ ಕರಿತಾ ಇದ್ದೆ. ಆ್ಯಂಡ್ ನಾನು ಹೇಳಿ ನನ್ನ ಫ್ರೆಂಡ್ ಪ್ರಶಾಂತ್, ಸಾಗರ್ ಅಂತೆಲ್ಲ, ಎಸ್ಪೆಷಲಿ ನನ್ನ ತಮ್ಮಂದರು, ಅವರೇ ನನಗೆ ರೆಂಟ್ ಎಲ್ಲ ಪೇ ಮಾಡ್ತಾ ಇದ್ದಿದ್ದು ಅವಾಗ. ನಾನು ಮನೇಲಿ ಹೇಳಂಗಿಲ್ಲ ಅದೇನೆ, ಕೆಲಸ ಇಲ್ಲ. ಯಾಕಂದ್ರೆ ನೀವು ಸ್ವತಃ ಹಾ ನಾನು ಇಲ್ಲಿ ಬಂದು ಬೆಂಗಳೂರಲ್ಲಿ ನಾನು ಒಂದು ಕೆಲಸ ತಗೋತೀನಿ ಅಂತ ನಿಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ಬಂದಾಗ, ಆ ಕಾನ್ಫಿಡೆನ್ಸ್ ಮೇಲೆ ಅವರು ಕೊಟ್ಟು ಕಳಿಸ್ದಾಗ ಹೌದು. ಮತ್ತೆ ಹಿಂಗೆ ಆಗ್ತಿದೆ ಅಂತಂದ್ರೆ ಅವ್ರು ಕೇಳಿದ್ರೆ ಅವ್ರಿಗೂ ಮನಸ್ಸು ಒಂಥರ ಬೇಸರ ಆಗತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲೂ ಕಷ್ಟ ಏನು
ಇದು ಸೊ ಮಚ್ ಲೈಕ್ ಕಂಗನಾ ರನೌತ್ಸ್ ಕೇಸ್. ಅವ್ರಿಗೂ ಈ ಥರ ಒಂದು ಆಗಿತ್ತಂತೆ. ಸಿ ದಟ್ಸ್ ವೈ ಪ್ರಾಬಬ್ಲಿ ಯು ಆರ್ ವೇರ್ ಯು ಆರ್ ಟುಡೇ. ಆಯಿತು. ಸೊ ಆಮೇಲೆ ನಾನು ಈ ಅಪ್ಪ ಅಮ್ಮ ನಮ್ದೊಂದು ಶಿಫ್ಟ್ ಇರುತ್ತೆ ಗೊತ್ತಾ, ಮಾರ್ನಿಂಗ್ ಶಿಫ್ಟ್ ಈವ್ನಿಂಗ್ ಶಿಫ್ಟು. ನನಗೆ ಮಾರ್ನಿಂಗ್ ಶಿಫ್ಟ್ ಇದೆ ಅಂದ್ಕೊಂಡು ಮಾರ್ನಿಂಗ್ ಫೋನ್ ಮಾಡಿದಾಗ ಅಯ್ಯೋ ಈಗ ಮಾರ್ನಿಂಗ್ ಶಿಫ್ಟಲ್ಲಿದ್ದೀನಿ ಅಂತ, ಈವ್ನಿಂಗ್ ಶಿಫ್ಟಲ್ಲಿದ್ದೀನಿ ಅಂತ. ಆ ಸುಳ್ಳನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಅಂತ ಅನಿಸೋದು. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಒಂದು ತಿಂಗಳಿಗೂ ಅಪ್ಪ ನಂಗೆ ರೆಂಟಿಗೆ ದುಡ್ಡು ಬೇಕು ಅಮ್ಮ ನಾನು ಕೇಳಲಿಲ್ಲ. ನನ್ನ ತಮ್ಮಂದರು ಕೊಟ್ಟಿರೋದು, ನನ್ನ ಫ್ರೆಂಡ್ಸ್ ಕೊಟ್ಟಿರೋದು ಅದೇ ರೆಂಟು, ಅಥವಾ ನನ್ನ ಅಕ್ಕ ಕೊಟ್ಟಿರೋದು. ನಮ್ಮ ಅಕ್ಕ ನನ್ನ ಭಾವಂಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರು ಕೂಡ ಹೆಲ್ಪ್ ಮಾಡಿರೋರು, ಅವ್ರು ಕೊಟ್ಟಿರೋದು. ಎಲ್ಲೂ ಹೇಳಿಲ್ಲ ನಾನು ಇದನ್ನು. ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ ನಾನು 2 ತಿಂಗಳು ಕೆಲಸ ಇಲ್ದಾನೆ 3 ತಿಂಗಳು ಕೆಲಸ ಇಲ್ದಾನೆ ಇದ್ದೆ ಅಂತ ಹೇಳಿ. ನೀವು ನೋಡಿ, ಕೆಲಸ ಇಲ್ಲದೆ ಇದ್ದಾಗ ಬಾಡಿಗೆ ಕಟ್ಟಬೇಕು, ಅಡುಗೆ ಮಾಡ್ಕೊಳೋದಕ್ಕೆ ರೇಷನ್ ಬೇಕು, ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ಆಟೋ ಕ್ಯಾಬು ಎಕ್ಸ್ಪೆನ್ಸ್ ಬೇಕು. ತಿಂಗ್ಳಿಗೆ ನೀನು ಏನು ತುಂಬ ದುಂದು ವೆಚ್ಚ ಮಾಡ್ತಾ ಇಲ್ಲ ಅಂದ್ರೂ ನಿನಗೆ ಒಂದು 10-15 ಸಾವಿರ ಬೇಕಾಗುತ್ತೆ ಅಲ್ವಾ. ಬೆಂಗಳೂರಲ್ಲಿ ಒಬ್ರು ಯಾರು ನನಗೆ ಕೇಳಿದ್ರು, ನಮಗೆ ಸ್ಯಾಲ್ರಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಯಾಲ್ರಿ ಡಿಮಾಂಡ್ ಮಾಡಿದಾಗ ನಿಮಗೆಲ್ಲ ಏನಕ್ಕೆ ಸ್ಯಾಲ್ರಿ ಬೇಕು ಅಂತ ಕೇಳೋರು. ಬೆಂಗಳೂರಲ್ಲಿ ಇದ್ದವಳೊಬ್ಳು ಹುಡುಗಿ ಹೇಳಿದ್ಲು, ನಮ್ದು ಕಮಿಟ್ಮೆಂಟ್ ಇದೆ. ನಾನು ಬೆಂಗಳೂರಿಗೆ ಹೊಸಬ್ಳಲ್ಲ, ನನಗೆ ಕಮಿಟ್ಮೆಂಟ್ ಅಂದ್ರೇ ಗೊತ್ತಿಲ್ಲ ಪದ. ಏನು ಕಮಿಟ್ಮೆಂಟ್ ಅಂದರೆ ತಿಂಗಳು ಎಂಡ್ ಆಗಬೇಕಾದ್ರೆ EMI ಕಟ್ಟಬೇಕು, ಅಥವಾ ಸ್ಟಾರ್ಟ್ ಆಗಬೇಕಾದ್ರೆ ಬಾಡಿಗೆ ಕಟ್ಟಬೇಕು, ಅದು ಕಮಿಟ್ಮೆಂಟ್ ಅಂತಾರಂತ ನನಗೆ ಗೊತ್ತಿರಲಿಲ್ಲ. ಸೊ ಇವಾಗ ಅನಿಸುತ್ತೆ ನನಗೆ, ನಾನು ಯಾರಿಗೂ ಕೇಳಿದೆ ಕಮಿಟ್ಮೆಂಟ್ ಅಂದರೆ ಏನು ಅಂತ ಹೇಳಿ ಕೇಳಿದ್ದೆ. ಕಮಿಟ್ಮೆಂಟ್ಗಳ ರೂಪುರೇಷೆ ಬೇರೆ ಬೇರೆ ಥರ ಇದೆ, ಬಟ್ ಈ ಕಮಿಟ್ಮೆಂಟನ್ನ ಕೇಳಿದ್ದೆ. ಸೊ ಅದಾದಮೇಲೆ ನನ್ನ ಫ್ರೆಂಡು ಈ ಮೊದಲ ನ್ಯೂಸ್ ಚಾನಲಲ್ಲಿ ಮಧು ಅಂತ ಒಬ್ಬರಿದ್ದರು, ಇವಾಗ TV9 ಆ್ಯಂಕರ್ ಆಗಿದ್ದಾರೆ. ಶಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಅವರು ನನ್ನನ್ನು ನಾ ಇನ್ನೊಂದು ನ್ಯೂಸ್ ಚಾನಲ್ಗೆ ರೆಫರ್ ಮಾಡಿದ್ರು. ಆಗ ಆ ಚಾನಲಲ್ಲಿ ಅವ್ರು ವರ್ಕ್ ಮಾಡ್ತಾಯಿದ್ರು. ಆ ನ್ಯೂಸ್ ಚಾನಲ್ಗೆ ರೆಫರ್ ಮಾಡಿದ್ರು. ನಾನು ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಟಾಗ ಸ್ಟಿಲ್ ರಿಮೆಂಬರ್, ನಾನೊಂದು ಯಾವುದೋ ಬ್ಲ್ಯಾಕ್ ಪ್ಯಾಂಟ್ ಬ್ಲೂ ಕಲರ್ ಟಾಪ್ ಹಾಕ್ಕೊಂಡು ಹೋಗಿದ್ದೆ. ನನ್ನ ಮಾತೆಲ್ಲ ಆಡಿಸಿ ಅವ್ರಿಗೆ ತುಂಬ ಖುಷಿ ಅನಿಸ್ತು. ತುಂಬ ಚೆನ್ನಾಗಿ ಮಾತಾಡ್ತೀಯಮ್ಮ ಅಂತೆಲ್ಲ ಹೇಳಿ, ಪ್ರಸನ್ನ ಸರ್ ಅಂತ ಹೇಳಿ ಅವರು ಹೈರ್ ಮಾಡಿದ್ರು ನನ್ನ. ಸಿನಿಮಾ ರಿಪೋರ್ಟಿಂಗ್ ಅಂತ ಹೈರ್ ಮಾಡಿದ್ರು. ಸಿನಿಮಾ ರಿಪೋರ್ಟಿಂಗ್ ಅಂತ ಹೈರ್ ಮಾಡಿಬಿಟ್ಟು ಮತ್ತೆ ನನ್ನ ಬರವಣಿಗೆ ಕೂರಿಸ್ತಿದ್ದಾರೆ ಅಲ್ಲೂ ಕೂಡ. ಅಯ್ಯೋ ಯಾಕೋ ನನಗೆ ಎಲ್ಲ ನಾನು ಸರ್ ನಾನೊಂದು ಮಾಡ್ಬೋದಾ ಒಂದು ಪ್ಲೀಸ್ ಅಂತ ನಾನು ಸ್ವಲ್ಪ ಈ ಥರ ಎಲ್ಲ ವಯಾರ ಮಾಡಿ ಕೇಳಲಿಲ್ಲ ಅಂದ್ರೆ ಹೋಗಿ ಕೇಳಿದೆ, ಸರ್ ನಾನು ಈ ಥರ ಕ್ಯಾಲಿಬರ್ ಇದ್ದೀನಿ, ನಾನು ಹಿಂಗೆ ಬರೀತೀನಿ, ತುಂಬ ಚೆನ್ನಾಗಿ ಬರೀತಿ, ತಪ್ಪಿಲ್ಲದೆ ಬರಿತಾ ಇದ್ದೆ ಅನ್ನೋದೆಲ್ಲ ಇತ್ತು. ಬಿಟ್ಟರೆ ಅವಕಾಶ ಅಂತ ಬಂದಾಗ ಹಾಂ ಮಾಡ್ಸೋಣ, ಕೊಡಿಸ್ತೀವಿ ಅಂತ ಅಂದರು. ಒಂದು ಪಾಯಿಂಟ್ ಆಫ್ ಟೈಮಿಗೆ ಅನಿಸ್ತು ನನಗೆ, ಎಲ್ಲದಕ್ಕೂ ಒಂದು ಸ್ಯಾಚುರೇಷನ್ ಇರುತ್ತಲ್ಲ, ಇಲ್ಲ ನನಗೆ ಇವಾಗ ಆಗಲ್ಲ, ನಾನು ಮಾಡಬೇಕು. ಅಲ್ಲೂ ಒಬ್ವಿಯಸ್ಲಿ ನಿಮಗೆ ನ್ಯೂಸ್ ಚಾನಲ್ ಕೆಲಸ ಮಾಡೋರಿಗೆ ಒಂದು ಸಣ್ಣ ಟಾರ್ಗೆಟ್ ಅಥವಾ ಇದನ್ನು ಅವ್ರು ಅನುಭವಿಸ್ತಾನೆ ಇರ್ತಾರೆ. ಅದನ್ನು ಅವ್ರಿಗೆ ಹೊರಗಡೆ ಎಲ್ಲ ಹೇಳ್ಕೊಳ್ಳೋದು, ಯಾಕಂದರೆ ಅವ್ರಿಗೆ ವೃತ್ತಿ ಜೀವನ ಕಷ್ಟ ಆಗುತ್ತೆ ಅಂತ. ನಾನೇನೋ ಇವತ್ತು ಹೇಳ್ಕೊತಿದ್ದೀನಿ ಅಂದರೆ ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ ಅದರಿಂದ ಅಂತ ಹೇಳ್ತಾ ಇದ್ದೀನಿ. ಬಿಟ್ಟರೆ ಇವತ್ತಿಗೂ ಅಲ್ಲಿ ಹೆಣ್ಮಕ್ಳಿಗೆ ನೈಟ್ ಶಿಫ್ಟ್ ಮಾಡಬೇಕು, ಅದು ತುಂಬ ಕಷ್ಟ ಆಗುತ್ತೆ ನ್ಯೂಸ್ ಚಾನಲಲ್ಲಿ. ಆ್ಯಂಡ್ ಶಿಫ್ಟ್ ಮೇಲೆ ಕೆಲಸ ಮಾಡಬೇಕು, ರಜೆಗಳಿರೋದಿಲ್ಲ. ಆಮೇಲೆ ನೀವು ನ್ಯೂಸ್ ಹೆಂಗೆ ಗೊತ್ತಾ, ಯಾರೋ ಒಬ್ಬ ಸತ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಎಲ್ಲೋ ಒಂದು ದಾಳಿ ಆಗಿದೆ ಅಂದ್ಕೊಳ್ಳಿ, ಚಾನಲ್ಗಳ ಪೈಪೋಟಿಲಿ ನಿಮಗೆ 20 ಸತ್ತರೆ ನಾವು 21 ಹಾಕೋಣವಾ 19 ಹಾಕೋಣವಾ ಅನ್ನೋ ಮೆಂಟಾಲಿಟಿ ಇರುತ್ತೆ. ಬಿಟ್ಟರೆ ಸತ್ತ 19 ಜನಕ್ಕೆ ಕುಟುಂಬ ಇರುತ್ತೆ, ಅವನೊಬ್ಬ ವ್ಯಕ್ತಿತ್ವ ಅಂತ ಯಾರು ಯೋಚನೆ ಮಾಡಲ್ಲ. ನನಗೆ ಆ ಮೆಕ್ಯಾನಿಕಲ್ ಜೀವನ ಸಾಕನ್ಸ್ಬಿಡ್ತು. ಇಲ್ಲ, ಐ ಶುಡ್ ಕಮ್ ಔಟ್ ಆಫ್ ದಿಸ್ ಅಂತ ಅನಿಸ್ತು. ನಾನು ಶಾಲಾ ಕಾಲೇಜ್ ದಿನಗಳಲ್ಲಿ 100 ಕಾರ್ಯಕ್ರಮಗಳ ಆ್ಯಂಕರಿಂಗ್ ಮಾಡಿ ನೋಡಿ, ಆ್ಯಂಕರಿಂಗ್ ಕಾಂಪಿಟೇಷನಲ್ಲಿ ಗೆದ್ದು, ಅವರೆಲ್ಲ ನಿನಗೆ ವಾಗ್ಮಿ ಎಂದು ನಾನು ಡಿಬೇಟಲ್ಲೆಲ್ಲ ಭಾಗವಹಿಸಿ ಬಂದು, ಯಾವುದೋ ಒಂದು ನ್ಯೂಸ್ ವಾತಾವರಣದಲ್ಲಿ ಇದ್ದು ಎಲ್ಲೋ ನನ್ನ ಟ್ಯಾಲೆಂಟ್ ನಾನು ಹಿಂದೆ ಬೀಳ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗಿ, ಒಂದು ನಿರ್ದಿಷ್ಟ ಸಂಬಳದಿಂದ ಮತ್ತೆ ನಾನೊಂದು ವಿರಾಮ ತಗೊಂಡು ಒಂದು ಲೀಡಿಂಗ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್, ಇವತ್ತು ಕೂಡ ತುಂಬ ಚೆನ್ನಾಗಿ ಅದು ಹೋಗ್ತಾ ಇದೆ, ಅಲ್ಲಿಗೆ ನಾನು ಒಂದು ಆಡಿಷನ್ ಕೊಟ್ಟೆ. ಆಡಿಷನ್ ಅಂದರೆ ಅವ್ರು ನನ್ನ ಸೆಲೆಕ್ಟ್ ಮಾಡಿದ್ರು. ಆವತ್ತಿಗೆ 26,000 ರುಪೀಸ್ ಆ ಸ್ಯಾಲ್ರಿ. ಸೊ ಹೋದೆ, ಅವ್ರು ನನಗೆ ಆಫರ್ ಲೆಟ್ರು ಕೊಟ್ಟರು. ನಾನು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಚಾನಲ್ ಬಿಟ್ಟು ಬಂದೆ. ನಾನು ಹೆಸರು ಕೂಡ ತಗೋತಾ ಇಲ್ಲ ಚಾನಲ್ದು, ಬೇಡ ಅಂತ ಹೇಳಿ. ಈ ಲೀಡಿಂಗ್ ಪ್ಲ್ಯಾಟ್ಫಾರ್ಮ್ ಬಂದಮೇಲೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ನಾನು ತುಂಬ ಜನ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡಿದೆ. ಪ್ರಿಯಾಂಕ ಉಪೇಂದ್ರ ಅವ್ರದ್ದು ಮಾಡಿದೆ. ಅದಾದಮೇಲೆ ರಿಷಬ್ ಶೆಟ್ಟಿ ಅವ್ರದ್ದು ಇಂಟರ್ವ್ಯೂ ಮಾಡಿದೆ. ತುಂಬ ದೊಡ್ಡ ದೊಡ್ಡ ಇಂಟರ್ವ್ಯೂಸ್ ಎಲ್ಲ ಮಾಡಿದೆ. ಬದುಕು ನನ್ನ ಪ್ರಕಾರ ಜಗತ್ತು ತುಂಬ ಸಣ್ಣದು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಹೌದದು. ಯಾಕಂದರೆ ಯಾವುದೋ ಕೇಳಿದ ರಜನಿ ಅವ್ರ ಹೆಸರು, ನಾನು ನಿಮ್ಮ ಸ್ಟುಡಿಯೋಗೆ ಬಂದು ನಿಮ್ಮನ್ನೇ ಮಾತಾಡಿಸ್ದೆ ಹೋದೆ. ನನಗೆ ಇವತ್ತು ನಿಮ್ಮ ಸ್ಟುಡಿಯೋದಲ್ಲೇ ಬಂದು ಪಾಡ್ಕಾಸ್ಟ್ ಮಾಡ್ತಿದ್ದೀನಲ್ಲ, ಇಷ್ಟು ಬದುಕು ಚಿಕ್ಕದು ಅಥವಾ ಜಗತ್ತು ಸಣ್ಣದು ಅಂತ ನನಗನ್ನಿಸ್ತು. ಯಾವ ಆ ಚಾನಲ್ಗೆ ನಾನು ಸೇರಿಕೊಂಡೆ,
ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ. ಅದಕ್ಕೆ ನನ್ನ ಮೊದಲ ಕೆಲಸದ ಟಾರ್ಗೆಟಿಂಗ್ ಗ್ರೂಪ್‌ನ ಒಂದು ಹೆಣ್ಮಗಳು ಅದ್ರಲ್ಲಿ ಇದ್ಲು. ಸೊ, ಮತ್ತೆ ಬಂತಾ? ಅಲ್ಲೇ ಬಂತು. ಸೊ, ಅವಳನ್ನ ಬರವಣಿಗೆಲಿಟ್ಟಿದ್ರು. ನಾನು ಸ್ವಲ್ಪ ಕ್ಯಾಮ್ರಾ ಮುಂದೆ ಇರ್ತಾ ಇದ್ದೆ. ಯೂಸ್ ಟು ಕ್ರಿಯೇಟ್ ಕಾಂಟೆಂಟ್ಸ್ ಇತ್ತು. ಅಲ್ಲಿ ಮೋಸ್ಟ್ಲಿ ನಾನು ಏನೋ ಮಾಡಿದ್ರೂ ಆರಂಭದಲ್ಲಿ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ನೀವು ಸಖತ್ತಾಗಿ ಮಾಡ್ತೀರಾ ಅಂತೆಲ್ಲ ಹೇಳಿದ್ರು. ಹೋಗ್ತಾ ಹೋಗ್ತಾ ನೀವೇನು ಮಾಡಿದ್ರು ಇದು ಬೆಟರ್ ಮಾಡ್ಬೋದಿತ್ತು, ಇದು ಏನು ಇದಿದೆ ಅಂತ. ನನಗದು ಎಲ್ಲಿಂದ ಬರ್ತಿದೆ ಅನ್ನೋದು ಆ, ಸಣ್ಣ ಸುಳಿವಿದ್ರು ನಾನು ಬಿಟ್ಟ ಮೇಲೆ ಗೊತ್ತಾಯಿತು. ಆ ಸಣ್ಣ 13,000ದಿಂದ 26,000 ಸಂಬಳಕ್ಕೆ ಬಂದವಳಿಗೆ ಆಲ್ ಆಫ್ ಎ ಸಡನ್ ಒಂದಿನ ನನಗೆ ಮೇಲ್ ಬಂತು. ಡ್ಯೂ ಟು ಫಿಟ್ಮೆಂಟ್ ಇಶ್ಯೂ ನಾವು ನಿಮ್ಮನ್ನ ಕೆಲಸದಿಂದ ತೆಗಿತಿದ್ದೀವಿ ಅಂತ ಹೇಳಿ ಮೆಸೇಜ್ ಬಂತು. ನಾನು ಆ ಮೇಲ್ನ ತುಂಬ ದಿನ ಇಟ್ಕೊಂಡಿದ್ದೆ, ಆಮೇಲೆ ಡಿಲೀಟ್ ಮಾಡಿದೆ. ತುಂಬ ಬೇಜಾರಾಗುತ್ತೆ. ಆಫರ್ ಲೆಟ್ರ್ ಇದೆ ಇನ್ನು, ಮೇಲ್ ತುಂಬ ಬೇಜಾರಿದೆ. ಯಾಕಂದರೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದವಳು, ಅಂದರೆ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವಳನ್ನ ಬನ್ನಿ ನಿಮಗೆ ಇಷ್ಟು ಸಂಬಳ ಕೊಡ್ತೀವಿ, ಈ ಥರ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಕರೆದು, ಸ್ಟಾರ್ಟಿಂಗ್ ನೀವು ಮಾಡಿದ್ದೆಲ್ಲ ಸರಿ ಅಂದು, ಆಮೇಲೆ ಏನೋ ಒಂದು ಇದಕ್ಕೆ ಅದು ಚೆನ್ನಾಗಿಲ್ಲ ಅಂತ ಹೇಳಿ ಅವರು ಏನೋ ಕರೆಕ್ಟಾಗಿ ಕಂಟೆಂಟ್ ಡಿಸೈನ್ ಮಾಡಿಲ್ವೋ ಅಥವಾ ನನ್ನ ತಪ್ಪಿತ್ತೋ ಏನೋ, ಡ್ಯೂ ಟು ಫಿಟ್ಮೆಂಟ್ ಇಶ್ಯೂ ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮೇಲ್ ಬಂತು. ತುಂಬ ಬೇಜಾರಾಯಿತು. ನನ್ನ ಫ್ರೆಂಡ್ ಪ್ರಜ್ಞಾ ಅಂತ ಇದ್ಲು, ಅವಳು ಶಿ ಈಸ್ ಆ್ಯಕ್ಟ್ರೆಸ್, ಶಿ ವಾಸ್ ಆ್ಯಕ್ಟ್ರೆಸ್. ಅವಳು ನನ್ನನ್ನು ಆ್ಯಕ್ಚುಲಿ ರೆಫರ್ ಮಾಡಿದ್ದಿದ್ದ ಕೆಲಸಕ್ಕೆ. ಅವಳಿಗೂ ಪಾಪ ಬೇಜಾರಾಯಿತು. ಅವಳಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು ಈ ಸಂದರ್ಭದಲ್ಲಿ. ಅಗೇನ್ ನಾನು ನನ್ನ ತಮ್ಮಂದ್ರ ಹತ್ರ ಹೇಳಿದೆ, ನಾನು ಈ ಥರ ಹಿಂಗೆ ಮಾಡಿಬಿಟ್ರು, ಬೇಜಾರಾಯಿತು. ಏನು ಬೇಜಾರು ಮಾಡ್ಕೊಬೇಡ, ಯಾರಾದರೂ ನಿಮ್ಮನ್ನು ಕೆಲಸದಿಂದ ತೆಗಿತಿರ್ತಾರೆ, ನಿನ್ನ ತಗೊಂತಿಲ್ಲ ಅಂತ ಹೇಳಿದ್ರೆ ಆ ಕೆಲಸಕ್ಕೆ ನಿನ್ನ ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ನಿಮ್ಮ ಜೊತೆ ಕೆಲಸ ಮಾಡಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ನೀವು ಕನ್ಸಿಡರ್ ಮಾಡು ಅಂತ ಹೇಳಿದ್ರು. ಸರಿ, ಆಗ ಇನ್ನು ಈ ಸ್ಪೂಪ್ ಅಂತನೋ ಈ ಮೀಮ್ ಎಲ್ಲ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇತ್ತು. ಆ ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಸ್ವಲ್ಪ ಆ ಥರ ಕಾಂಟೆಂಟ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ನನ್ನ ಶೈಲಿಯಲ್ಲಿ ನಾನು ಮಾಡ್ತಾಯಿದ್ದೆ. ಸೊ ನನಗದು ತುಂಬಾ ಬೇಜಾರಾಯಿತು, ಆಯಿತಾ. ಆಮೇಲೆ ಅವತ್ತು ನಾನು ಡಿಸೈಡ್ ಮಾಡಿದೆ, ಅಲ್ಲೇನೋ ಒಂದು 2 ತಿಂಗಳು ನಾನು ಇದ್ದೆ ಅನಿಸುತ್ತೆ, ಇನ್ನು ನಾನು ಯಾವುದೇ ಕಂಪನಿಗೆ ನಾನು ಒಂದು ಪರ್ಮನೆಂಟ್ ಎಂಪ್ಲಾಯ್ ಥರ ಹೋಗಬಾರ್ದು. ನಾನೇ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಪರವಾಗಿಲ್ಲ, ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ, ಆಯಿತಾ. ಅದಾದಮೇಲೆ ಮತ್ತೆ ನಾನು ಆ್ಯಂಕರಿಂಗ್ ಮಾಡ್ತೀನಿ, ಅದನ್ನು ಹೇಳ್ಕೊಳ್ಳೋದು ಎಲ್ಲ ಡಾಕ್ಯುಮೆಂಟ್ ಮಾಡೋದು ಎಲ್ಲ ಸವಾಲಿದ್ದೇ ಇತ್ತು. ಅದಾದಮೇಲೆ ನನಗೆ ನನ್ನ ಫ್ರೆಂಡ್ ಒಬ್ರು ನಿತೇಶ್ ಅನ್ನೋರ ಪರಿಚಯ ಆಯಿತು. ಅವರಿಂದ ನನಗೆ ಮಮತಾ ಅನ್ನೋರ್ದೊಂದು ಕಾಂಟ್ಯಾಕ್ಟ್ಸ್ ಇತ್ತು. ಅಲ್ಲಿಂದ ನಾನು ದೂರದರ್ಶನ ಚಂದನಕ್ಕೆ ಹೋದೆ. ಚಂದನದಲ್ಲಿ ನನಗೆ ಮೋಹನ್ ಅಂತ ಇದ್ರು ಆಗ, ಅವರಿಗೆ ಜನಾರ್ದನ್ ಸರ್ ಅಂತ ಇದ್ರು. ನಾನು ಜನಾರ್ದನ್ ಸರ್ಗೆ ಕೋಟಿ ಥ್ಯಾಂಕ್ಸ್ ಹೇಳಬೇಕು. ಚಂದನ ನನಗೆ ಬದುಕಿಗೆ ತುಂಬ ಕೊಟ್ಟಿದೆ. ನಾನು ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದೆ, ನನ್ನ ಭಾಷಾ ಒಲವಿದ್ರೂ ಕೂಡ ಟ್ಯೂನ್ ಮಾಡೋದು ಮುಖ್ಯ ತಾನೇ. ನೀವು ಶಿಲ್ಪಿ ಕಲ್ಲನ್ನು ಹೆಂಗೆ ಕೆತ್ತಿರ್ತಾನೆ, ಮೂಗೇ ಅನ್ಬೇಕದು, ಅದು ಮೂಗು ಅನ್ನಿಸ್ಬೇಕು. ಅಂದರೆ ಅದು ನನಗೆ ಚಂದನ ಕೊಟ್ಟಿರೋದೇ. ನಾನು ಚಂದನ ಕೋಟಿ ಧನ್ಯವಾದ. 2018 19 ಇರಬಹುದು, ನನ್ನ ಫಸ್ಟು ಇದು ಕೃಷಿ ದರ್ಶನ ಕೊಟ್ಟರು ನನಗೆ. ಕೃಷಿ ದರ್ಶನ ಗೊತ್ತಲ್ಲ, 6:15 ಬರ್ತಾಯಿದ್ದು ರೆಕಾರ್ಡಿಂಗ್ ಕೊಟ್ಟರು. ಕೃಷಿ ದರ್ಶನ ಮಾಡಿದೆ, ಆಹಾ ಎಂಥ ರುಚಿ ಮಾಡಿದೆ, ಚಿಣ್ಣರ ಲೋಕ ಮಾಡಿದೆ, ನಮಸ್ಕಾರ ನಮ್ಮ ಕರ್ನಾಟಕ ಮಾಡಿದೆ, ಶುಭೋದಯ ಕರ್ನಾಟಕ ಮೊದಲು ಸೀರೀಸ್ ಮಾಡಿದೆ. ನನ್ನ ಮೊದಲ ಲೈವ್ನ ನಾನು ಮಾಡಿದ್ದು ರೆಹಮಾನ್ ಅವ್ರ ಜೊತೆ. ನಾನು ನಿಮ್ಗೆ ಹೇಳಿದೆ ಅಲ್ಲ, ರೆಹಮಾನ್ ಅವ್ರನ್ನ ನಾನು ನೋಡಿ ಇವರಿಂದ ನಾನು ಈ ಥರ ಹೀಗೆ ಹೋಗಬಹುದು, ಯಾಕಂದ್ರೆ ಅವ್ರು ಬಿಗ್ ಬಾಸ್ ಎಲ್ಲ ಹೋಗಿ ಬಂದಿದ್ರು ಅನ್ಸುತ್ತೆ. ರೆಹಮಾನ್ ಅವ್ರ ಥರ ನಾನೆಲ್ಲ ಆಗ್ಬೇಕಂತ ಅನ್ಕೊಂಡೆ. ನನ್ನ ಮೊದಲ ಕೋ ಆ್ಯಂಕರ್ ರೆಹಮಾನ್ ಅವರಾಗಿದ್ರು ಲೈವ್ ಶೋಗೆ. ಅವತ್ತು ನಮ್ಮ ಅಮ್ಮನ ಮದುವೆ ಸೀರೆ ಹುಟ್ಟಿದ್ದೆ ನಾನು ಆ ಲೈವ್ಗೆ. ಸೊ ಆ ಲೈವು ಮಾಡಿದೆ ನಾನು. ಐ ಥಿಂಕ್ ಸರೋಜಾ ನಾಗೇಂದ್ರಪ್ಪ ಪಾಟೀಲ್ ಅಂತಾನೆ ಯಾರೊಬ್ರು ಗೆಸ್ಟ್ ಇದ್ರು, ನನಗೆ ನೆನಪಿದೆ. ಮಿಲೆಟ್ಸ್ ಬಗ್ಗೆ ಒಂದು ಕಾನ್ಸೆಪ್ಟ್ ತಂದಿರೋ. ಅವಾಗ ಶುಭೋದಯ ಕರ್ನಾಟಕ 1.5 ಗಂಟೆ ಇತ್ತು. ರೆಹಮಾನ್ ಅವರು ನನ್ನ ಮೊದಲ ಕೋ ಆ್ಯಂಕರ್ ಲೈವಿಗೆ. ಎಷ್ಟು ಖುಷಿ ಇದೆ ನೋಡಿ. ಆಮೇಲೆ ವಿಜೇಂದ್ರ ಅತನಿಕರ್ ಅಂತ ಇದ್ದಾರೆ, ಅವ್ರು ಕೂಡ ಉದಯ ಟಿವಿ. ಅದೇ ದಿನದ 2ನೇ ರೆಕಾರ್ಡಿಂಗ್ ಸೆಷನ್ ನಾನು ವಿಜೇಂದ್ರ ಅತನಿಕರ್ ಇತ್ತು. ಅವರು ಒಂದು 10-15 ವರ್ಷ ನ್ಯೂಸ್ ಫೀಲ್ಡಲ್ಲಿ ಕೆಲಸ ಮಾಡಿದವರಿದ್ರು. ಆ ಇಬ್ಬರು ನುರಿತರ ಜೊತೆ ನಾನು ಫಸ್ಟ್ ಲೈವ್ ಶೇರ್ ಮಾಡಿದ್ದು. ಸೊ ಚಂದನಕ್ಕೆ ನನ್ನ ಎಂಟ್ರಿ ಹಾಗಾಯಿತು. ಇವಾಗ ವಾರಕ್ಕೊಂದು ಕಾರ್ಯಕ್ರಮ ನಾನು ರೆಕಾರ್ಡ್ ಮಾಡ್ತೀನಿ. 100 ಗೆಸ್ಟ್ಗಳನ್ನ ಸಂದರ್ಶನ ಮಾಡಿದ್ದೀನಿ. ನನಗೆ ಆರಂಭದಲ್ಲಿ ಜನಾರ್ದನ್ ಸರ್, ಆಮೇಲೆ ಮೋಹನ್ ಸರ್ ಅಂತ ಅವ್ರು ಪುಷ್ ಮಾಡಿದ್ರು. ಅದಾದಮೇಲೆ ಚಂದ್ರಕಲಾ ಮ್ಯಾಮ್ ಅಂತ ಇದ್ದರು.
ಆಮೇಲೆ ಚಂದನದಲ್ಲಿ ನನ್ನ ತುಂಬಾ ಚಂದವಾಗಿ ನೋಡೋದಕ್ಕೆ ಇಷ್ಟಪಟ್ಟಿರೋರಲ್ಲಿ ಆರತಿ ಹೆಚ್ಚನ್ ಅಂತ, ಕಮಲಾ ಹಂಪನ ಸರ್ ಇದ್ದಾರಲ್ಲ, ಮೇಡಮ್ ಇದ್ದಾರಲ್ಲ, ಅವ್ರ ತರಾನೇ ಇವರು ಆರತಿ ಅನ್ನೋರು ಬರಹಗಾರ್ತಿ, ಜೊತೆಗೆ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿದ್ದಾರೆ. ಸೊ ಮೇಡಮ್ ನನ್ನನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾರೆ. ಜೊತೆಗೆ ಲಕ್ಷ್ಮೀಕಾರ್ ಅಂತಿದ್ದಾರೆ, ಭೂಪತಿ ಅಂತೆಲ್ಲ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸು. ಲಕ್ಷ್ಮಿ ಮೇಡಮ್ ಅಂತಿದ್ದಾರೆ, ಚಿಕ್ಕಮಗಳೂರು ಅವ್ರು, ರಂಗಭೂಮಿ ಅವರು. ಅವ್ರಿಗೂ ಅಷ್ಟೇ ಸ್ನೇಹಂಗೆ ಕೊಟ್ರಿ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ತಾಳೆ, ಸ್ನೇಹಂಗೆ ಮಾಡ್ತಾಳೆ. ಎಂಥ ಗೆಸ್ಟು ಅವರಿಗೆ ವಯಸ್ಸಾಗಿದೆ ಮಾತಾಡಕ್ಕೆ ಬರೋದಿಲ್ಲ ಅಂದಾಗ ಸ್ನೇಹಂಗೆ ಕೊಡಿ ಈ ಪ್ರೋಗ್ರಾಮ್ ಮಾಡ್ತಾಳೆ ಅನ್ನೋ ಥರ ಇದೆ. ಸೊ ಹಾಗಾಗಿ ನನ್ನ ಕನ್ನಡದ ಮೇಲೆ ನನ್ನ ಪ್ರೇಮ ಇನ್ನೂ ಹೆಚ್ಚಾಗೋದಕ್ಕೆ ಕಾರಣ ಚಂದನ. ನಾನಲ್ಲಿ ಒಂದೊಳ್ಳೆ ಮಾತು ಅಂತ ಓದ್ತೀವಿ. ಸೊ ಅದು ನಾನು ಏನೇನೋ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯ ಬೆಲ್ಲ ಸಕ್ಕರೆ ಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋದನ್ನ ಇಷ್ಟೇ ಮಾಡ್ಯುಲೇಷನಲ್ಲಿ ಹೇಳಬೇಕು, ಹೀಗೆ ಅರ್ಥ ಮಾಡಬೇಕು ಅನ್ನೋದನ್ನ ನನಗೆ ಚಂದನ ಕಲಿಸ್ಕೊಡ್ತು. ಖುಷಿ ಇದೆ ಚಂದನಕ್ಕೆ ಎಂಟ್ರಿ ಕೊಟ್ಟೆ. ಅಲ್ಲಿಂದ ಫ್ರೀಲಾನ್ಸಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ಮೊದಲ ಸಿನಿಮಾ ಕಾರ್ಯಕ್ರಮ ನಾನು ಮಾಡಿದ್ದು ನಾಲ್ಕು ಮುಖ ಅನ್ನೋದು ಸಿನಿಮಾದ ಟ್ರೇಲರ್ ಆರ್ ಟೀಸರ್ ಲಾಂಚು. ಅದನ್ನ ನನಗೆ ಆ ಚಾನ್ಸ್ ಸಿಗೋದಕ್ಕೆ ಕಾರಣ ನನ್ನ ಕೋ ಆ್ಯಂಕರ್ ಧನಂಜಯ್ ಅಂತ. ಐ ಶುಡ್ ಥ್ಯಾಂಕ್ ಹಿಮ್ ಟು. ಧನಂಜಯ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅವ್ರು ಮಾಡೋಕ್ಕಾಗಲಿಲ್ಲ ಅಂತಲೋ ಅವ್ರು ಮಾಡೋದಿಲ್ಲ ಅಂತಲೋ ನನ್ನ ಮಾಡೋದಕ್ಕೆ, ಅಲ್ಲಿಂದ ನಾನು ಸಾಲು ಸಿನಿಮಾ ಮಾಡಿದೆ. ನಾನು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಬಂದ ಆರಂಭ ದಿನಗಳಲ್ಲೇ ನಾನು ಸೈರಾ ನರಸಿಂಹರೆಡ್ಡಿ, ಸುದೀಪ್ ಸರ್ ಆ್ಯಕ್ಟ್ ಮಾಡಿದ್ರಲ್ಲ, ಅದು ಸಕ್ಸಸ್ ಮೀಟ್ ಮಾಡಿದೆ, ಸುದೀಪ್ ಸರ್ ಇದ್ದರು. ಅದಾದಮೇಲೆ ತಮಯಂತಿ ಅಂತ ಒಂದು ಮೂವಿಗೆ ಹೋಸ್ಟ್ ಮಾಡಿದೆ, ರಾಧಿಕಾ ಕುಮಾರಸ್ವಾಮಿ ಅವರು ಹೀರೋಯಿನ್ ಆಗಿದ್ದರು, ದರ್ಶನ್ ಸರ್ ಬಂದಿದ್ರು ಅದನ್ನು ಲಾಂಚ್ ಮಾಡೋದಕ್ಕೆ. ಅದಾದಮೇಲೆ ಮತ್ತೆ ಉದ್ಭವ ಅಂತ ಹೇಳಿ ಮಾಡಿದೆ. ಆ ಮತ್ತೆ ಉದ್ಭವ ಮಾಡಿದಾಗ ನನಗೆ ಕೋಡ್ಲು ರಾಮಕೃಷ್ಣ ಅವರ ಡೈರೆಕ್ಷನಲ್ಲಿ ನಾನು ಅದನ್ನು ಆ್ಯಂಕರಿಂಗ್ ಮಾಡಿದ್ದು. ಅವಾಗ ಜೋಗಿ ಅವ್ರು ಬಂದು ನನಗೆ ಸ್ಟೇಜಲ್ಲಿ ಹೇಳಿದ್ರು, ನಿನ್ನ ಕನ್ನಡ ತುಂಬ ಅದ್ಭುತವಾಗಿದೆ, ನೀನು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀಯಮ್ಮ ಅಂತ. ಜೋಗಿ ಅವರು, ನಾನು ಜೋಗಿ ಅವ್ರ ಬುಕ್ನೆಲ್ಲ ಓದ್ಕೊಂಡಿದ್ದೆ, ನಂಗೆ ತುಂಬ ಇಷ್ಟ. ಈ ದೇವರ ಹುಚ್ಚು ಎಲ್ಲ ಓದಿದ್ದೆ, ಇತ್ತೀಚೆಗೆ ಪುಚ್ಚೆ ಓದಿದೆ, ಭಗ್ನ ಪ್ರೇಮಿ ಅಪೂರ್ಣ ಡೈರಿ ಓದಿದೆ. ಜೋಗಿಯವ್ರ ಬುಕ್ಕು ಓದಿದ ನನಗೆ ಜೋಗಿಯವ್ರು ಬಂದು, ನಂಗೆ ಜೋಗಿಯವ್ರಂತ ಹೆಸರು ಕೊಟ್ಟಿದ್ರು, ಹಾಗಾಗಿ ಗೊತ್ತಾಯಿತು. ಅವ್ರ ಪುಸ್ತಕದ ಕವರ್ ಪೇಜಲ್ಲಿ ಇತ್ತಲ್ಲ, ಗೊತ್ತಾಯಿತು. ಅವ್ರು ಬಂದು ಹೇಳಿದ್ರು, ತುಂಬ ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು, ಗಿರೀಶ್ ಅಂತ ಅವ್ರ ಹೆಸರು, ಜೋಗಿಯವ್ರ ಹೆಸರು ಅಂತ ಹೇಳಿದ್ರು. ಬದುಕಿಗೆ ಏನ್ ಬೇಕು, ಇಷ್ಟು ಧನ್ಯತಾ ಭಾವ ಕೊಡ್ತಲ್ಲ ಬದುಕು ಅಂತ ಅನ್ಕೊಂಡೆ. ಇಷ್ಟು ಸಾಹಿತ್ಯಗಳನ್ನ ನೀವು ಓದಿದ್ರಲ್ಲ, ನಿಮಗೆ ಯಾರನ್ನ ಫೇವರೇಟ್ ಆಥರ್ ಅಂತ ಇದ್ದಾರಾ? ಅದರಲ್ಲಿ ನನಗೆ ಒಂದು ಕಲಿಕೆ ಆಯಿತು, ಅದರಿಂದ ನನ್ನ ಲೈಫಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ, ಅದೇನ ಯಾರನ್ನ ಒಂದು ಪರ್ಟಿಕ್ಯುಲರ್ ಕವಿಯಿಂದ ಏನನ್ನ ಹಂಗಿದೆಯಾ ಅಥವಾ? ಓಕೆ, ನಾನು ಕುವೆಂಪು ಅವ್ರ ಕವಿತೆಗಳನ್ನು ಹೆಚ್ಚಾಗಿ ಓದ್ತೀನಿ, ಬೇಂದ್ರೆ ಅವ್ರದ್ದು ಓದ್ತೀನಿ, ಆಮೇಲೆ ಅಡಿಗರದ್ದು ಓದ್ತೀನಿ. ಅದಾದಮೇಲೆ ಸೇತುರಾಮ್ ಅವರ ಪುಸ್ತಕಗಳನ್ನು ಓದಿದ್ದೀನಿ. ಆಮೇಲೆ ಜೋಗಿ ಅವ್ರದ್ದು ಓದಿದ್ದೀನಿ, ಬೆಳಗೆರೆ ಅವ್ರದ್ದು ಓದಿದ್ದೀನಿ. ಬಟ್ ನನಗೆ ತುಂಬ ಕಾಡಿದ್ದು ಅಂದರೆ ಈ ಕವಿತೆಗಳೆಲ್ಲ ನಾನು ಓದಿದಾಗ ಅದು ತುಂಬ ಇದು ಬರುತ್ತೆ ನೋಡಿ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಡಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟಿತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಅಂತ ಬರೀತಾರೆ ಜಿ ಎಸ್ ಎಸ್ ಅವ್ರದ್ದು. ನನ್ನ ನಿರೂಪಣೆಯ ಬಹುತೇಕ ಕವಿತೆಗಳಲ್ಲಿ GSS ಅವರ ಬೆಳಗು ಬಾ ಹಣತೆ ಏನು, ಹಣತೆ ಹಚ್ಚುತ್ತೇನೇನು ಅಂತ ತಗೋತೀನಿ. ನನಗೆ ಕವಿತೆಗಳು ಓದೋದು ತುಂಬ ಕಾಡುತ್ತೆ. ದಹನ ನಂಗೆ ಸೇತುರಾಮ್ ಅವ್ರ ಪುಸ್ತಕ ಓದಿದ್ಮೇಲೆ ಬದುಕನ್ನು ನಾವು ನೋಡೋ ಶೈಲಿ ಹೇಗಿರಬೇಕು, ಎಷ್ಟು ಮೆಚೂರ್ಡ್ ಆಗಿ ನಾವು ಥಿಂಕ್ ಮಾಡಬೇಕು, ಯಾವುದೇ ಸಂಕೋಲೆಗಳಿಗೆ ನಾವು ಸುತ್ತಕೊಳ್ಬಾರ್ದು ಅನ್ನೋದು ಗೊತ್ತಾಯ್ತು. ದಹನ ನಾನು ಓದಬೇಕಾದ್ರೆ ಮೋಸ್ಟ್ಲಿ ವೃದ್ಧಿ ಕ್ರಿಯೇಷನ್ಸ್ ಅಂತ ಒಂದು ಯೂಟ್ಯೂಬ್ ಪೇಜಲ್ಲಿ ಅವರ ಕಥೆಗಳನ್ನು ಓದ್ತಾ ಇದ್ದೆ. ಆಸ್ಫೋಟ ಆಗಿರಬಹುದು, ಬೇರೆ ಬೇರೆ ಕಥೆಗಳನ್ನು ಓದಿದೆ. ಸೇತುರಾಮ್ ಅವ್ರ ಬರವಣಿಗೆಗೆ ತುಂಬ ದೊಡ್ಡ ಶಕ್ತಿ ಇದೆ. ನೀವು ಇವಾಗ ನಾನು ಹೊಸ ತಲೆಮಾರಿನವ್ರಿಗೆ ಹೇಳ್ತೀನಿ, ವಿಶೇಷವಾಗಿ ನೀವು ಸೇತುರಾಮ್ ಅವ್ರ ಪುಸ್ತಕಗಳನ್ನು ಓದಿ ಅಂತ ಬಿಟ್ಟು. ನಾನು ಕೇಳಬೇಕಂತಿದ್ದೆ, ಇವಾಗ ಬಿಗಿನರ್ಸ್ ಆಗಲಿ ಅಥವಾ ಈ ಒಂದು ವೃತ್ತಿಗೆ ಬರಬೇಕು ಅಂತಂದರೆ ಒಂದು ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಎಷ್ಟು ಅತ್ಯಗತ್ಯ ಅನ್ನೋದನ್ನ ಇವಾಗ ನಿಮ್ಮ ಜೊತೆ ಸಂದರ್ಶನ ಮಾಡಿದ್ಮೇಲೆ ಗೊತ್ತಾಗ್ತದೆ. ಯಾಕಂತಂದರೆ ಅದನ್ನು ಬರೀ ಸಾಹಿತ್ಯದ ಥರ ಟ್ರೀಟ್ ಮಾಡಿಲ್ಲ, ಸಾಹಿತ್ಯನ ಒಂದು ನಿಮ್ಮ ಜೀವನ ಶೈಲಿಯಲ್ಲೂ ಅದನ್ನು ಉಪಯೋಗಿಸ್ಕೊಂಡಿದ್ದೀರಾ ಅಥವಾ ನಿಮ್ಮ ವೃತ್ತಿನಲ್ಲೂ ಉಪಯೋಗಿಸ್ಕೊಂಡಿದ್ದೀರಾ. ಅದರದ್ದು ಪರಿಣಾಮ ಸಾಕಷ್ಟು ಕಡೆ ನಿಮಗೆ ಅದು ಒಂಥರ ಹೆಲ್ಪ್ ಆಗಿದೆ ಅಲ್ಲ. ಸೊ ಇವಾಗ ಈ ಬಿಗಿನರ್ಗಳು ಯಾರನ್ನ ಒಂದು ಆ ಸಾಹಿತ್ಯನ ಅಥವಾ ಒಂದು ಯಾವ್ದಾನ ಒಂದು ಬುಕ್ಕನ್ನು ಓದಬೇಕು ಅಥವಾ ಒಂದು ಲೇಖಕರದು ಯಾರನ್ನ ಒಂದು ಇಂಪಾರ್ಟೆಂಟ್ ಲೇಖಕರನ್ನ ತಗೋಬೇಕು ಅಂತಂದರೆ
ನಿಮ್ಮ ಶಿಫಾರಸ್ ಯಾವ್ದಿರ್ಬೋದು ಅಂತ? ಅದೇ ದಹನ ಓದಿ ನೀವು. ಹ್ಮ್. ಆಮೇಲೆ ಜೋಗಿಯವ್ರ ಪುಸ್ತಕನೂ ಓದಬೇಕು, ದೇವರ ಹುಚ್ಚು. ಆ ದೇವರ ಹುಚ್ಚು ನಾನು 2017 ಓದಿದ್ದು ನಾನು. ಹ್ಮ್. ದೇವರ ಹುಚ್ಚು ಆ ವ್ಯಕ್ತಿಗೆ ಮೊದಲಿಂದ ದೇವ್ರಂದ್ರೇನೆ ಒಂದು ಇಷ್ಟ ಇಲ್ಲದ ವ್ಯಕ್ತಿ, ಕೊನೆಗೆ ತಾನೇ ದೇವರಾದೆ ಅನ್ನೋ ತರ ತೋರಿಸೋ ತರದ ಪುಸ್ತಕ ಅದು. ಹ್ಮ್, ಹ್ಮ್, ಹ್ಮ್. ಆಮೇಲೆ ಹೇಳಿ ಹೋಗು ಕಾರಣ, ಹ್ಮ್. ಮಾಂಡೋವಿ ಇದೆಲ್ಲ ಹ್ಮ್. ಓದಿದೆ ರವಿ ಬೆಳಗೆಲವ್ರು. ಬೆಸ್ಟ್ ಅಂದ್ರೆ ನೀವು ಸೇತುರಾಮ್ ಅವ್ರನ್ನ ಓದ್ಕೋಬೇಕು. ಹ್ಮ್. ನನ್ಗೇನೋ ಒಂದು ಸನ್ನಿವೇಶ ಇದೆ, ನಾನು ತುಂಬ ಅವಕಾಶಗಳನ್ನ ಕಳ್ಕೊತೀನಿ, ಅವಕಾಶ ವಂಚಿತಳಾಗ್ತೀನಿ. ನಾಳೆ ನಿನಗೆ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಅಂತ ಹೇಳಿ ಬುಕ್ ಮಾಡಿರ್ತಾರೆ. ಹಿಂದಿನ ದಿನಕ್ಕೆ ಅದನ್ನ ಬುಕ್ ಮಾಡಿ 1 ತಿಂಗಳಾಗಿರುತ್ತೆ. ಹಿಂದಿನ ದಿನ ಕಾಲ್ ಮಾಡಿಬಿಟ್ಟು, ಇಲ್ಲ ಮೇಡಮ್ ಅದು ಈ ಥರ ಆಗಲಿಲ್ಲ, ಯಾರೋ ಇಂಥ ಆ್ಯಂಕರೇ ಬೇಕಂತ ಹೇಳಿದ್ರು ಅಂತ ಹೇಳ್ತಾರೆ. ಆರಂಭದಲ್ಲಿ ಬೇಸರ ಆಗೋದು, ಅಯ್ಯೋ ಹ್ಮ್, ಹ್ಮ್, ಹ್ಮ್. ಅವಕಾಶಗಳು ತಪ್ಪೋಯ್ತಲ್ಲ ದೇವ್ರೇ ಅಂತ ಹ್ಮ್, ಅನ್ಸೋದು. ಹ್ಮ್, 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 ಆಮೇಲೆ ಮೆಚುರಿಟಿ ಬಂತು ನನಗೆ. ಹ್ಮ್. ಇದಲ್ಲ ಅಂದ್ರೆ ಇನ್ನೊಂದಪ್ಪ, ಇವತ್ತಿಗೆ 3-4-5 ಎನ್ಕ್ವೈರಿ ಬರುತ್ತೆ ದಿನಕ್ಕೆ. ಹ್ಮ್. ಒಂದು ಪ್ರೋಗ್ರಾಮ್ ಒಪ್ಕೊಬೋದು ನಾವು, ಇನ್ನೊಂದೆರಡು ನಾವೇ ಒಪ್ಕೊಳೋದಿಲ್ಲ. ಯಾಕೆ ಅದಿದ್ಯಾ ಆಗಲ್ಲ ಅಂತ ಹೇಳ್ಬಿಡ್ತೀವಿ. ಆ ಮೆಚುರಿಟಿನ ಕಲಿಸುತ್ತೆ ನನಗೆ ಸೇತುರಾಮ್ ಅವ್ರ ಪುಸ್ತಕ. ನೀವು ಸೇತುರಾಮ್ ಅವ್ರ ಪುಸ್ತಕದ ಬ್ಯೂಟಿನೇ ಅಷ್ಟು ವಿಶೇಷವಾದದ್ದು. ಅವ್ರು ಬರೀತಾರೆ ನೋಡಿ, ಆಮ್, ಬದುಕು ಆ, ಕೆಟ್ಟು ಸಾಧಿಸ್ತಾನಂತೆ ಅವನು. ನಾವು ಸಾಧನೆ ಮಾಡ್ಬೇಕು ಅನ್ನೋ ಹಾದಿಲಿ ಎಲ್ಲ ಅಡ್ಡದಾರಿಗಳನ್ನ ಹುಡುಕ್ತೀವಂತೆ. ಸಾಧಿಸದ ಮೇಲೆ ಆ ಸಾಧನೆ ಅಂದ್ರೆ ಏನು? ಮನುಷ್ಯರ ಪ್ರಕಾರ ಸಾಧನೆ ಅಂದ್ರೆ ಏನು ಹೇಳಿ? ದುಡ್ಡು ಮಾಡೋದು, ಹೆಸರು ಮಾಡೋದನ್ನ ಸಾಧನೆ ಅಂತ ಅನ್ಕೊಂಡಿದ್ದಾರೆ. ಅಬ್ಸ್ಟ್ರಕ್ಷನ್ಸ್ ನ ದೂರ ಮಾಡ್ಕೊಂಡಿರೋದು. ಅನ್ಕೊಂಡಿದ್ದಾರೆ. ಯಾವ ವ್ಯಕ್ತಿ ಅಡ್ಡದಾರಿಗಳನ್ನ ಹಿಡಿದು ಸಾಧನೆ ಮಾಡ್ತಾನೆ ಅಂದ್ರೆ, ಒಂದು ಒಳ್ಳೆ ಮನೆ, ಕಾರು, ದುಡ್ಡು, ಹೆಸರು ತಗೊಂತಾನೆ, ಅದಾದ್ಮೇಲೆ ನಾನು ಒಳ್ಳೆಯವನು ಅಂತ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೇತುರಾಮ್ ಅವ್ರು ಅದ್ರ ಬಗ್ಗೆನೂ ಬರೀತಾರೆ. ಕೆಟ್ಟು ಸಾಧಿಸಿದ ಮೇಲೆ ನಾನು ಒಳ್ಳೆಯವನಂತ ತೇಪೆ ಹಚ್ಕೊಂಡು ಬದುಕ್ತೀವಲ್ಲ, ಏನಿದೆ ಅದ್ರಲ್ಲಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಸೊ ನನಗೆ ಅದು ನೋಡಿದಾಗ ಅನಿಸ್ತಾ ಇರುತ್ತೆ, ನಾನು ಕೆಟ್ಟೇನಕ್ಕೆ ಸಾಧಿಸ್ಬೇಕು? ಸಾಧಿಸೋದಾದ್ರೆ ಒಳ್ಳೆ ಹಾದಿಲಿ ಹೋಗಿ ಸಾಧಿಸೋಣ ಅಂತ ಅನ್ಕೊಂಡೆ. ಸೊ ಸೇತುರಾಮ್ ಅವ್ರ ಬರಹದಲ್ಲಿ ಅದೊಂದು ಪವರ್ ಇದೆ. ಪವರ್ ಇಲ್ಲ, ಅದು ಸೂಪರ್ ಪವರ್ ಇದೆ. ಅದನ್ನೇ ಅದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹೇಳಿದಾಗ. ಮತ್ತೆ ನಾನು ಯಾರ ಹತ್ರನೂ ತುಂಬಾ ಓದಿದ್ದೀನಿ ಅಂತ ನಾನು ಎಲ್ಲೂ ಹೇಳಲ್ಲ. ಕವಿತೆಗಳು ಓದಿದ್ದೀನಿ, ಇಂತಹ ಸಾಲುಗಳು ಓದಿದ್ದೀನಿ, ಇವರ ಪುಸ್ತಕಗಳು ಓದಿದ್ದೀನಿ ಅಂತ ಅಷ್ಟೇ ಹೇಳ್ತೀನಿ. ನೀನು ಇಷ್ಟೆಲ್ಲ ಓದ್ಕೊಂಡಿದ್ಯಾ ಅಂತ ತುಂಬ ಜನ ಬಂದು ಹೇಳ್ತಾರೆ, ನೀನು MA ಕನ್ನಡ ಓದಿದ್ದೀರಾ, ನೀವು MA ಏನು ಮಾಡಿದ್ದೀರಾ, ಕನ್ನಡದಲ್ಲಿ ಏನು ಓದ್ಕೊಂಡಿದ್ದೀರಾ, ಥೀಸಿಸ್ ಬರ್ದಿರಾ, ಹಾಗೆಲ್ಲ ಕೇಳ. ನಾನು ಹೇಳ್ತೀನಿ, ಇಲ್ಲ, ನಾನೊಬ್ಳು ಸಾಮಾನ್ಯ ನಿರೂಪಣೆ, ನನ್ನ ನಿರೂಪಣೆ ವ್ಯಾಪ್ತಿಯಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ನಾನು ಓದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಅಂಡ್ ಜಾಣ್ತನ ಅದು. ಹೌದು. ಮತ್ತೆ ನನಗೆ ನಾವು ಏನ್ ಗೊತ್ತಾ, ಅಷ್ಟು ಓದಿದೆ, ನೀನು ಇಷ್ಟು ಓದಿದೆ, ಅಷ್ಟೆಲ್ಲ ಓದಿನೂ ಕೊನೆಯಲ್ಲಿ ಅದರ ವೇದಿಕೆಗೆ ಏನ್ ಬೇಕಾಗಿದೆಯೋ ಅದನ್ನ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಹೌದು. ಮತ್ತೆ ನೋಡಿ, ನಮ್ಮಲ್ಲಿ 2 ಥರ ಇರ್ತಾರೆ. ನಾನು ಒಳ್ಳೆ ಎಕ್ಸ್ಪ್ರೆಸಿವ್ ಜೀವಿ, ನಾನು ನಾನು ಹೇಳಿದ್ನಲ್ಲ, ನಾನು ನನ್ನ ಜೀವನ ತುಂಬ ಪ್ರೀತಿಸ್ತೀನಿ. ನನಗೆ ನಿಮಗೆ ನಂಬಲ್ಲ, ನನಗೆ ರಾತ್ರಿ ಮಲಗ್ತಾ ಇರ್ಬೇಕಾದ್ರೆ ನಾನು ಬೆಳಗ್ಗೆ ಎದ್ದು ಆ ಒಳ್ಳೆ ಒಂದು ಗ್ಲಾಸ್ ಕಾಫಿ ಕುಡಿತೀನಲ್ಲ, ಎಷ್ಟು ಖುಷಿ ಗೊತ್ತಾ ನನಗದು. ಎಷ್ಟು ನಿರಾಳ ಭಾವನೆ ಅನಿಸುತ್ತೆ ಅಂದರೆ, ಅಯ್ಯೋ ಆ ಕಾಫಿ ಕುಡಿಯೋದ್ರೆ ನನಗೊಂದು ಸಂಭ್ರಮ. ಆಮೇಲೆ ನಾನು ಏನ್ ಗೊತ್ತಾ ನನಗೆ ಸ್ನೇಹ ಅನ್ಸಿದ್ದು, ಇದು ವೆನ್ ಯು ಸ್ಟಾರ್ಟ್ ಲವಿಂಗ್ ಈವನ್ ಸ್ಮಾಲ್ ಲಿಟಲ್ ಥಿಂಗ್ಸ್ ಲೈಕ್ ದಿಸ್ ಅಲ್ಲ, ನನಗೆ ಅನ್ಸೋದು ಆ ಸೋಲು ಅಷ್ಟು ಪ್ಯೂರ್ ಇದೆ ಅಂತ. ಅದಕ್ಕೆ ಕಲ್ಮಶನೇ ಇಲ್ಲ. ಅದಕ್ಕೇನೆ ಅದು ಒಂದು ಸಣ್ಣ ಪುಟ್ಟ ಒಂದು ಹೂವನ್ನು ಆರಾಧಿಸುತ್ತೆ, ಒಂದು ಸಣ್ಣ ಪುಟ್ಟ ಕಾಫಿನೂ ಅಷ್ಟೇ ಸೆಲೆಬ್ರೇಟ್ ಮಾಡುತ್ತೆ. ಆ ಥರ ಅಲ್ಲಿ ಕಲ್ಮಶ ಇಲ್ಲ. ಸೊ ಯು ಜಸ್ಟ್ ಲಿವಿಂಗ್ ಎವ್ರಿಥಿಂಗ್ ಅರೌಂಡ್ ಯು ವಿತ್ ದಟ್ ಪ್ಯೂರಿಟಿ. ಸೊ ಇಟ್ಸ್ ಸೋ ಈಸಿ ಆಕ್ಚುಲಿ ಹಂಗಿರೋದು, ಬಟ್ ಕಾಂಪ್ಲಿಕೇಟ್ ಮಾಡ್ಕೋತಾರೆ ಜನ. ಬಟ್ ಇಟ್ಸ್ ಸೋ ಈಸಿ ಟು ಬಿ ದ್ಯಾಟ್, ಅಂಡ್ ಇಟ್ಸ್ ಸೋ ನೈಸ್ ಟು ಬಿ ದ್ಯಾಟ್. ಯು ಫೀಲ್ ಲೈಕ್ ಎವ್ರಿ ಡೇ ಒಂದು ಕ್ಲೆನ್ಸಿಂಗ್ ಆಗಿರೋ ಥರ.